Hey guys, this is Harshit here, and in today's video we are going to discuss about some important concepts in D and F block elements chapter which might appear in class 12th board examination of Karnataka board. So ಮೊದಲನೇದಾಗಿ let's understand the weightage of this chapter. So total 8 marks ಇರುತ್ತೆ. 8 marks ಅಲ್ಲಿ 2 marks ಅಲ್ಲಿ 1 question, that is 14th question, and 3 marks ಅಲ್ಲಿ 2 questions, that is 23rd and 24th question. So 8 marks division 2 marks plus 3 ಆ ಥರ ಡಿವೈಡ್ ಆಗಿದೆ. ಸೊ 2 ಮಾರ್ಕ್ಸಿಗೆ ಕೇಳ್ಬೋದಾದ ಕ್ವೆಶನ್ಸ್ ಯಾವ್ದಾವುದು. ಸೊ ಲ್ಯಾಂಥನಾಯ್ಡ್ ಆ್ಯಂಡ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್. ಸೊ ಇದನ್ನು ಬ್ಯಾಟ್ ಹೊಡೆದಿರಬೇಕು. ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ವಾಟ್ ಈಸ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್. ಸೊ ಇವೆರಡು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಸುಮಾರು ಸಲ ಕೇಳಿದ್ದಾರೆ. ಸೊ ಮೋಸ್ಟ್ ಆಫ್ ದ ಚಾನ್ಸಸ್ ಇರೋದು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ಗೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಸೊ ಅದನ್ನು ಓದ್ಕೊಂಡಿರಬೇಕು. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಸೊ ಇದನ್ನು ಓದ್ಕೊಂಡಿರಬೇಕು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಿಗೆ ಬಂದರೆ, ಸೊ ಮ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಎನ್ ಪ್ಲಸ್ 2 ಇಂಟು ಬೋರ್ ಮ್ಯಾಗ್ನೆಟಾನ್. ಸೊ ಈ ಫಾರ್ಮುಲಾ ಮೇಲೆ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ 2 ಮಾರ್ಕ್ಸ್ ಕ್ವೆಶನ್ಸ್ಗೆ. ಸೊ ಇದನ್ನು ನೋಡ್ಕೊಂಡಿರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಫ್ಟರ್ ಗೆಟಿಂಗ್ ದ ಆನ್ಸರ್ ಬೋರ್ ಮ್ಯಾಗ್ನೆಟಾನ್ ಈ ಯೂನಿಟ್ ಬರೆಯೋದನ್ನ ಮರಿಬಾರ್ದು. ಸೊ ಇದೊಂದೇ ಲೆಸನ್ ಅಲ್ಲ, ಯಾವ ಲೆಸನಲ್ಲಿ ಪ್ರಾಬ್ಲಮ್ ಕೊಟ್ಟರು ಅಟ್ ಲಾಸ್ಟ್ ಆನ್ಸರ್ ಸಿಕ್ಕಿದ ಮೇಲೆ ಯು ಶುಡ್ ರೈಟ್ ದ ಆನ್ಸರ್ ವಿತ್ ಯೂನಿಟ್. ಸೊ ಯೂನಿಟ್ ಇಲ್ಲ ಅಂದರೆ 1 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ರಿಮೆಂಬರ್ ರೈಟಿಂಗ್ ದಿಸ್ ಯೂನಿಟ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಕಲರ್ಡ್ ಕಾಂಪೌಂಡ್ಸ್, ಕ್ಯಾಟಲಿಟಿಕ್ ಪ್ರಾಪರ್ಟೀಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಅಲಾಯ್ ಫಾರ್ಮೇಷನ್, ಇದೆಲ್ಲದೂ ಡಿ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ ಮಾಡುತ್ತೆ. ಯಾಕೆ ಫಾರ್ಮ್ ಮಾಡುತ್ತೆ, ರೀಸನ್ಸ್ ಫಾರ್ ದೀಸ್ ಪ್ರಾಪರ್ಟೀಸ್ ಶೋನ್ ಬೈ ಡಿ ಬ್ಲಾಕ್ ಎಲಿಮೆಂಟ್ಸ್. ರೀಸನ್ಸ್ ಕೇಳ್ತಾರೆ. ಸೊ ರೀಸನ್ ಫಾರ್ ಕಲರ್ಡ್ ಕಾಂಪೌಂಡ್ಸ್ ಏನಕ್ಕೆ ಅಂತ 2-3 ಇದೆ ಇದಕ್ಕೆ. ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಏನಕ್ಕೆ ಶೋ ಮಾಡುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ, ಸೊ ಅದಕ್ಕೂ ರೀಸನ್ಸ್ ಇದೆ. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಯಾಕೆ ಫಾರ್ಮ್ ಮಾಡುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್, ಸೊ ಅದಕ್ಕೂ 1-2-3 ರೀಸನ್ಸ್ ಇದೆ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಯಾಕೆ ಫಾರ್ಮ್ ಮಾಡುತ್ತೆ 2-3 ರೀಸನ್ಸ್. ಅಲಾಯ್ ಫಾರ್ಮೇಷನ್ ಐ ಥಿಂಕ್ 2 ರೀಸನ್ಸ್ ಇದೆ. ಸೊ ಇದಿಷ್ಟು ರೀಸನ್ಸ್ನ ಬೈ ಹ್ಯಾಟ್ ಹೊಡ್ಕೊಂಡು ಹೋಗಿರಬೇಕು ಫಾರ್ ದೀಸ್ ಪ್ರಾಪರ್ಟೀಸ್. ಸೊ ಇದರಲ್ಲಿ ಯಾವ್ದಾದ್ರು ಕೇಳ್ಬೋದು. ಸಪೋಸ್ 2 ಮಾರ್ಕ್ಸಿಗೂ ಕೇಳ್ಬೋದು, ಅಥವಾ 3 ಮಾರ್ಕ್ಸಲ್ಲಿ 24th ಕ್ವೆಶನಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಬಿಕಾಸ್ 3 to 4 ರೀಸನ್ಸ್ ಇರೋದ್ರಿಂದ, ಸೊ ಅಲ್ಲಿ ಒನ್ ರೀಸನಿಗೆ 1 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ಆಗುತ್ತೆ. ಸೊ 3 ರೀಸನ್ಸ್ ಬರುತ್ತೆ, 3 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ ಅಲ್ಲಿ. ಸೊ ಎಲ್ಲ ರೀಸನ್ಸ್ ತುಂಬ ಈಸಿ ಇರುತ್ತೆ. ಲೈಕ್ ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್, ಸೊ ಈ ಥರ ಅಷ್ಟು ಸಿಂಪಲ್ ರೀಸನ್ಸ್ ಇರುತ್ತೆ. ಸೊ ಕಲಿಯೋಕ್ಕೆ ಈಸಿ, ಅದು ಎಲ್ಲ ಕಲ್ತ್ಕೊಂಡಿರಬೇಕು. ಅದು ಬಿಟ್ಟರೆ ನೆಕ್ಸ್ಟ್ 23rd ಕ್ವೆಶನ್. ಸೊ ಈ ಕ್ವೆಶನ್ ಫಿಕ್ಸ್ ಇರುತ್ತೆ. ಲೈಕ್ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅಥವಾ ಪೊಟ್ಯಾಷಿಯಮ್ ಪರ್ಮಂಗನೇಟ್, ಇವೆರಡಲ್ಲಿ ಒಂದು ಕ್ವೆಶನ್ ಕೇಳಕ್ಕೆ ಹೇಳ್ತಾರೆ. ಪೊಟ್ಯಾಷಿಯಮ್ ಡೈಕ್ರೋಮೇಟಲ್ಲಿ ಮೆಥಡ್ ಆಫ್ ಪ್ರಿಪ್ರೇಷನ್ ಒಂದೇ ಇರೋದು. ಬಟ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟಲ್ಲಿ 3 ಮೆಥಡ್ಸ್ ಇದೆ. 3 ಬೈ ಹ್ಯಾಟ್ ಹೊಡಿಬೇಕು. ಸೊ 3ರಲ್ಲಿ ಯಾವ್ದಾದ್ರು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ಫಸ್ಟ್ 2 ಮೆಥಡ್ಸ್ ಏನಿದೆ ಅದೇ ಹೇಳೋದು. ಲಾಸ್ಟ್ ಮೆಥಡ್ ಒಂದ್ಸಲೂ ಕೇಳಿಲ್ಲ, ಬಟ್ ಫಾರ್ ಸೇಫರ್ ಸೈಡ್ ಓದ್ಕೊಂಡಿರೋದು ಬೆಟರ್. ಅದು ಬಿಟ್ಟರೆ ನೆಕ್ಸ್ಟ್ ಆಕ್ಸಿಡೈಸಿಂಗ್ ನೇಚರ್ ಆಫ್ ಡೈಕ್ರೋಮೇಟ್ ಅಯಾನ್ ಆ್ಯಂಡ್ ಪರ್ಮಾಂಗನೇಟ್ ಅಯಾನ್. ಸೊ ಆಕ್ಸಿಡೈಸಿಂಗ್ ನೇಚರಿಗೆ ರಿಯಾಕ್ಷನ್ ಇದೆ ಸಪ್ರೇಟ್. ಐ ಥಿಂಕ್ ಡೈಕ್ರೋಮೇಟಲ್ಲೂ 4 ಆ್ಯಂಡ್ ಪರ್ಮ್ಯಾಂಗನೇಟಲ್ಲೂ 4 ರಿಯಾಕ್ಷನ್ಸ್ ಇದೆ, 4 to 5. ಸೊ ಅದನ್ನು ಕಲ್ತಿರಬೇಕು. ಸೊ 2 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ 3 ಮಾರ್ಕ್ಸಿಗೂ 3 ರಿಯಾಕ್ಷನ್ ಕೊಟ್ಟು ರೈಟ್ ದ ಪ್ರಾಡಕ್ಟ್ಸ್ ಅಂತ ಕೇಳ್ಬೋದು. ಅಥವಾ ವಾಟ್ ಈಸ್ ದ ರೋಲ್ ಆಫ್ ಡೈಕ್ರೋಮೇಟ್ ಅಥವಾ ಪರ್ಮ್ಯಾಂಗನೇಟ್ ಅಯಾನ್ ಅಂತ ಕೇಳ್ಬೋದು. ಸೊ ಈ ಥರ ಕ್ವಶನ್ಸ್ ಪಾಸಿಬಲ್ ಇದೆ. ಅದು ಬಿಟ್ಟರೆ ಅಟ್ ದ ಲಾಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಆಕ್ಟಿನಾಯ್ಡ್ಸ್ ಆ್ಯಂಡ್ ಲ್ಯಾಂಥನಾಯ್ಡ್ಸ್. ಸೊ ಇದು ಲಾಸ್ಟ್ ಡಿಫ್ರೆನ್ಸ್, ತುಂಬ ಲಾಸ್ಟಿಗೆ ಬರೋ ಟಾಪಿಕ್ ಇದು. ಸೊ ಇದನ್ನು ಕಲ್ತಿರಬೇಕು. ಸಪೋಸ್ ಇವಾಗ ಡೈಕ್ರೋಮೇಟ್ ಅಥವಾ ಪರ್ಮ್ಯಾಂಗನೇಟ್ ಪ್ರಿಪ್ರೇಷನ್ 23rd ಕ್ವೆಶನಲ್ಲಿ ಕೊಟ್ಟರೆ 24th ಕ್ವೆಶನ್ಸ್ ಕೇಳೋಕ್ಕೆ ತುಂಬ ಆಪ್ಷನ್ಸ್ ಇದೆ. ಸಪೋಸ್ ಇದು ರೀಸನ್ಸ್ ಕೇಳ್ಬೋದು, ಇಲ್ಲಾಂದರೆ ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಎನಿ 2 ಎಲಿಮೆಂಟ್ಸ್ ಶೋಯಿಂಗ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಈ ಥರ ಕೇಳ್ಬೋದು. ಅಥವಾ ಇಲ್ಲಿ ಇಂಪಾರ್ಟೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇದ್ಮೇಲೂ ಕೇಳ್ಬೋದು. ಇಲ್ಲಾಂದರೆ ಇದು 1 ಮಾರ್ಕ್ಸಿಗೆ ಕೇಳಿಬಿಟ್ಟು ಇನ್ನು 2 ಮಾರ್ಕ್ಸಿಗೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕೇಳ್ಬೋದು, ಅಥವಾ ಡಿಫ್ರೆನ್ಸಸ್ಸು ಕೇಳ್ಬೋದು. ಸೊ 24th ಕ್ವೆಶನಲ್ಲಿ ವೆರೈಟಿ ಇದೆ ಕ್ವೆಶನ್ಸ್ ಕೇಳೋಕ್ಕೆ. ಸೊ ಯು ಶುಡ್ ಬಿ ಅವೇರ್ ಆಫ್ ವಾಟ್ ಟೈಪ್ ಆಫ್ ಕ್ವೆಶನ್ ವಿಲ್ ಬಿ ಆಸ್ಕ್ಡ್. ಸೊ ಮೇಯ್ನಾಗಿ ಪ್ರಿಪ್ರೇಷನ್ ಆಫ್ ಡೈಕ್ರೋಮೇಟ್ ಪರ್ಮ್ಯಾಂಗನೇಟ್, ಇದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಪದೇ ಬೈ ಹ್ಯಾಟ್ ಹೊಡೆದಿರಬೇಕು. ಇನ್ಆರ್ಗ್ಯಾನಿಕಲ್ಲಿ ಬೈ ಹ್ಯಾಟ್ ಮಾಡೋ ಪೋರ್ಷನ್ ಜಾಸ್ತಿ ಇರುತ್ತೆ. ಎಲ್ಲ ರಿಯಾಕ್ಷನ್ಸ್ ನೆನ್ಪಿಟ್ಕೊಳ್ಳೋಕೆ ಪಾಸಿಬಲ್ ಇಲ್ಲ. ಎಲ್ಲ ನಾನು ಹಂಗೆ ನೆನ್ಪಿಟ್ಕೋತೀನಿ ಅಂದರೆ ಆಗಲ್ಲ. ಸಮ್ ಥಿಂಗ್ಸ್ ಹ್ಯಾವ್ ಟು ಬಿ ಬೈ ಹ್ಯಾಟೆಡ್. ಸೊ ಅದರಲ್ಲಿ ಪ್ರಿಪ್ರೇಷನ್ನು ಇದೆ. ಪ್ರಿಪ್ರೇಷನ್ ಎರಡರಲ್ಲಿ ಒಂದು ಕೇಳ್ತಾರೆ, ಫಿಕ್ಸ್ಡ್ ಇದೆ ಇವೆರಡರಲ್ಲಿ ಒಂದು. ಸೊ ಬೈ ಹ್ಯಾಟ್ ಹೊಡೆದಿರಿ. ಇನ್ ಕೇಸ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಇಟ್ಸ್ ವೆರಿ ಗುಡ್. ಸೊ that's it about D and F block elements. So inorganic chemistry is very easy than organic chemistry and physical chemistry. So why easy ಅಂದರೆ ಇರೋದೇ 4 ಚಾಪ್ಟರ್ಸ್, ಅದರಲ್ಲಿ ಬೈ ಹ್ಯಾಟ್ ಪೋರ್ಷನ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಪಿ ಬ್ಲಾಕ್ ಬಿಟ್ಟರು ಮಿಕ್ಕಿದ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಸಪೋಸ್ ಪಿ ಬ್ಲಾಕಲ್ಲಿ 3 ಕ್ವಶನ್ಸ್ ಕೇಳ್ತಾರೆ. ಐ ಥಿಂಕ್ 3rd ಮೇನಲ್ಲಿ 3 ಮಾರ್ಕ್ಸಿಗೆ 3 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ ಪಿ ಬ್ಲಾಕಲ್ಲಿ.
ಇನ್ ಕೇಸ್ ಪಿ ಬ್ಲಾಕ್ ಎಂಟೈರ್ ಪಿ ಬ್ಲಾಕ್ ಆಪ್ಟ್ ಮಾಡ್ಕೊಂಡು ಹೋಗಿದ್ರೆ ಯು ಕ್ಯಾನ್ ರೈಟ್ ದ ಥರ್ಡ್ ಮೇನ್ ಫ್ರಮ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಅನದರ್ ಒನ್ ಇಸ್ ಮೆಟಲರ್ಜಿ ಆ್ಯಂಡ್ ಇನ್ನೊಂದು ಚಾಪ್ಟರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇವು ಮೂರೇ ಓದಿದ್ರು ದಟ್ಸ್ ಮೋರ್ ದೆನ್ ಎನಫ್. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಒನ್ಸ್ ಅಗೇನ್ ಈಸಿ ಇರುತ್ತೆ. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಥರ್ಡ್ ಮೇನ್ ಫುಲ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಸಪೋಸ್ ಬೇಕಿದ್ರೆ ಆರ್ಗ್ಯಾನಿಕಲ್ಲಿ 2 ಚಾಪ್ಟರ್ ಬಿಡ್ಬೋದು, ಫಿಸಿಕಲಲ್ಲೂ 2 ಬಿಡ್ಬೋದು ಬೇಕಿದ್ರೆ. ಇನಾರ್ಗ್ಯಾನಿಕಲ್ ಹಂಗಲ್ಲ, ಯಾವ್ದಾದ್ರು 1 ಚಾಪ್ಟರ್ ಮಾತ್ರ ಬಿಡೋಕ್ಕಾಗೋದು, ಮಿಕ್ಕಿದ್ದು 3 ಕಲ್ತ್ಕೊಂಡು ಹೋಗಿರಬೇಕು. ಸೊ ದ್ಯಾಟ್ಸ್ ಇಟ್ ಅಬೌಟ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ನ ಓದ್ಕೊಂಡಿದ್ರೆ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ವಿಲ್ ಬಿ ಕವರ್ಡ್. ಐ ಆಮ್ ರಿಪೀಟಿಂಗ್, ಮ್ಯಾಕ್ಸಿಮಮ್ ಪೋರ್ಷನ್ ವಿಲ್ ಬಿ ಕವರ್ಡ್. ಸೊ ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಐ ವಿಲ್ ಆನ್ಸರ್ ಇಟ್. ಸೊ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಮೋರ್ such videos will be coming soon. If you are a new spectator, do subscribe the channel and make sure you hit the notification bell icon so that you will get notified whenever I will upload any new video. New video will be uploaded soon. Till then, namaste from your brother. Bye bye.